ನಮಸ್ಕಾರ ಸ್ನೇಹಿತರೆ, ನಿಮ್ಮ ಕನ್ನಡ ಕೋಲಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ನಾವು ಮಳೆ ಯಾವ ಥರ ಆಗುತ್ತದೆ ಎಂದು, ಅದರ ವಿಧಗಳು ಮತ್ತು ನಮ್ಮ ಪೂರ್ವಿಕರು ಮಳೆಯ ಬಗ್ಗೆ ನಿಖರವಾಗಿ ನಕ್ಷತ್ರಗಳ ಹೆಸರುಗಳನ್ನು ಕೊಟ್ಟಿರ್ತಾರೆ. ಅವು ಯಾವುವು ಎಂದು ಇಲ್ಲಿ ನೋಡೋಣ ಸ್ನೇಹಿತರೆ. ಮೊದಲನೆಯದಾಗಿ ಮಳೆಯು ಯಾವ ರೀತಿ ಉಂಟಾಗುವುದು ಎಂದು ನೋಡೋಣ ಸ್ನೇಹಿತರೆ. ನೀರಿನ ಜಲಾಶಯಗಳು ಎಂದರೆ ಸಮುದ್ರ, ನದಿಗಳು, ಸರೋವರಗಳು ನೀರು ಬಿಸಿಯಾಗಿ ಆವಿಯಾಗಿ ಮೋಡಗಳಾಗಿ ಪರಿವರ್ತಿಸುತ್ತದೆ. ಈ ಮೋಡಗಳು ತಂಪಾದ ವಾತಾವರಣವನ್ನು ತಲುಪಿದಾಗ ಪುನಃ ದ್ರವ ರೂಪಕ್ಕೆ ಬದಲಾಗುತ್ತದೆ ಮತ್ತು ಹನಿಗಳಾಗಿ ಭೂಮಿಗೆ ಬೀಳುತ್ತದೆ. ಇದನ್ನು ಘನೀಕರಣ ಎಂದು ಕರೆಯಲಾಗುತ್ತದೆ. ಅದೇ ಮಳೆ ಸ್ನೇಹಿತರೆ. ಇನ್ನು ಮಳೆಯಲ್ಲಿ 3 ವಿಧಗಳು ಇದೆ ಸ್ನೇಹಿತರೆ. ಅದು ಪರ್ವತ ಮಳೆ. ತೇವಾಂಶವುಳ್ಳ ಗಾಳಿ ಪರ್ವತಗಳನ್ನು ಎದುರಿಸಿದಾಗ ಮೇಲಕ್ಕೆ ಏರಿ ತಂಪಾಗಿ ಮಳೆಯಾಗಿ ಬೀಳುತ್ತದೆ. ಪರಿಸರಣ ಮಳೆ. ಇದು ಬಿಸಿಯಾದ ವಾತಾವರಣದಲ್ಲಿ ಮೇಲಕ್ಕೆ ಏರಿ ತಂಪಾದ ಗುಡುಗು ಮಿಂಚಿನೊಂದಿಗೆ ಮಳೆಯಾಗುತ್ತದೆ. ಆರ್ವತ ಮಳೆ. ಸುಂಟರಗಾಳಿಗಳು ಪರಿಣಾಮವಾಗಿ ಉಂಟಾಗುವ ಮಳೆ. ಇನ್ನು ಪರ್ವತ ಮಳೆಯನ್ನು ಇಂಗ್ಲಿಷ್ನಲ್ಲಿ ಆರೋಗ್ರಾಫಿಕ್ ರೈನ್ಫಾಲ್ ಮತ್ತು ಪರಿಸರ ಮಳೆಯನ್ನು ಕನ್ವೆನ್ಷನಲ್ ರೈನ್ಫಾಲ್, ಆರ್ವತ ಮಳೆಯನ್ನು ಸೈಕ್ಲೋನಿಕ್ ರೈನ್ಫಾಲ್ ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಈಗ ಮಳೆ ನಕ್ಷತ್ರಗಳ ಹೆಸರು ಮತ್ತು ಯಾವಾಗ ಆರಂಭ ಆಗುತ್ತದೆ ಮತ್ತು ಅದರ ಗಾದೆ ಮಾತುಗಳು, ನಮ್ಮ ಪೂರ್ವಿಕರು ಯಾವ ತರಹದ ಗಾದೆಗಳು ಹೇಳಿದ್ದಾರೆ ಎಂದು ಇಲ್ಲಿ ತಿಳಿಯೋಣ ಸ್ನೇಹಿತರೆ. ಈಗ ಟೆಕ್ನಾಲಜಿ ಮುಂದುವರಿದಿದೆ ಅಂತ ಹೇಳೋದಕ್ಕಿಂತ ಮುಂಚೆನೇ ನಮ್ಮ ಪೂರ್ವಿಕರು ಯಾವ ದಿನ ಯಾವ ಮಳೆಯಾಗುತ್ತದೆ ಎಂದು ನಿಖರವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಅದು ಇಲ್ಲಿ ತಿಳಿಯೋಣ ಸ್ನೇಹಿತರೆ. ಮೊದಲನೆಯದಾಗಿ ಮಳೆ ನಕ್ಷತ್ರಗಳ ಹೆಸರು. ಅಶ್ವಿನಿ ಮಳೆ ಮೊದಲನೆಯದು ಸ್ನೇಹಿತರೆ. ಅದು 14/4/2025ರಿಂದ 26/4/2025 ಇರುತ್ತದೆ ಸ್ನೇಹಿತರೆ. ನಮ್ಮ ಪೂರ್ವಿಕರು ಹೇಳಿರೋ ಥರ ಅಶ್ವಿನಿ ಮಳೆ ಬಿದ್ದರೆ ಅರಿಶಿಣಕ್ಕೆ ಮೇಲು ಎಂದು ಹೇಳಿದ್ದಾರೆ ಸ್ನೇಹಿತರೆ. ಭರಣಿ ಮಳೆ. ಭರಣಿಯು 27/4/2025ರಿಂದ 10/5/2025 ಇರುತ್ತದೆ ಸ್ನೇಹಿತರೆ. ಭರಣಿ ಮಳೆ ಆದರೆ ಧರಣಿಯೆಲ್ಲ ಬೆಳೆ ಎಂದು ನಮ್ಮ ಪೂರ್ವಿಕರು ಹೇಳಿದ್ದಾರೆ ಸ್ನೇಹಿತರೆ. ಭರಣಿ ಮಳೆ ಧರಣಿ ತಂಪು. ಭರಣಿ ಮಳೆ ಧರಣಿ ಎಲ್ಲ ಆಳ್ತು. ಕೃತಿಕ ಮಳೆ. ಇದು 11/5/2025ರಿಂದ 23/5/2025 ಇರುತ್ತದೆ ಸ್ನೇಹಿತರೆ. ಕೃತಿಕ ಮಳೆ ಬಿದ್ದರೆ ಗದ್ದೆಗೆ ಒಳ್ಳೆಯದು ಎಂದು ಹೇಳುತ್ತಾರೆ ಸ್ನೇಹಿತರೆ. ಮತ್ತು ಕೃತಿಕೆಯಲ್ಲಿ ಮಳೆ ಬಿದ್ದರೆ ಕೆರೆದಷ್ಟು ಎಳ್ಳು ಎಂದು ಇನ್ನೊಂದು ಗಾದೆಯೂ ಸಹ ಇದೆ ಸ್ನೇಹಿತರೆ. ರೋಹಿಣಿ 24/2025ರಿಂದ 6/6/2025 ಈ ಮಳೆ ಇರುತ್ತದೆ. ರೋಹಿಣಿ ಮಳೆ ಬಿದ್ದರೆ ಓಣಿಯೆಲ್ಲ ಕೆಸರು. ರೋಹಿಣಿ ಮಳೆ ಬಂದರೆ ಕಣವೆಲ್ಲ ರಾಗಿ ಎಂದು ರೈತರು ಈ ಗಾದೆಯನ್ನು ಹೇಳಿದ್ದಾರೆ ಸ್ನೇಹಿತರೆ. ಮೃಗಶಿರ 7/6/2025ರಿಂದ 20/6/2025 ಇರುತ್ತದೆ. ಮೃಗಶಿರದಲ್ಲಿ ಮಳೆ ಮಿಸುಕಾಡಿದ್ರೂ ನೆರೆ ಬಂತು. ಆರಿದ್ರ ಮಳೆ. ಆರಿದ್ರ ಮಳೆ 25/6/2025ರಿಂದ 4/7/2025 ಇರುತ್ತದೆ. ಇನ್ನು ಆರಿದ್ರ ಮಳೆ ಬಂದಿಲ್ಲ ಅಂದರೆ ದರಿದ್ರ ಕಂಡಿದೆ ಎಂದು ಹೇಳ್ತಾರೆ ಸ್ನೇಹಿತರೆ. ಇನ್ನೊಂದು ಗಾದೆನೂ ಇದೆ ಸ್ನೇಹಿತರೆ. ಆರಿದ್ರ ಮಳೆಯು ಅಮ್ಮನ ಮನಸ್ಸು ಬೆಲ್ಲದಂಗೆ, ಆರಿದ್ರ ಹನಿ ಕಲ್ಲಿನಂಗೆ ಎಂದು ಹೇಳ್ತಾರೆ ಸ್ನೇಹಿತರೆ. ಪುನರ್ವಸು 5/7/2025ರಿಂದ 19/7/2025 ಈ ಮಳೆ ಇರುತ್ತದೆ. ಪುನರ್ವಸು ಮಳೆ ಬಿತ್ತೋ ಸುಸ್ತು ಎಂದು ನಮ್ಮ ಪೂರ್ವಿಕರು ಹೇಳಿದ್ದಾರೆ ಸ್ನೇಹಿತರೆ. ಪುಷ್ಯ ಮಳೆ 20/7/2025ರಿಂದ 2/8/25 ಈ ಮಳೆ ಇರುತ್ತದೆ. ಪುಷ್ಯ ಮಳೆ ಬಂದೇ ಬರುತ್ತದೆ ಎಂದು ನಂಬಿಕೆ ಇದೆ. ಆಶ್ಲೇಷ ಮಳೆ. ಇದು 3/8/2025ರಿಂದ 16/8/25 ಈ ಮಳೆ ಇರುತ್ತದೆ ಸ್ನೇಹಿತರೆ. ಆಶ್ಲೇಷ ಮಳೆ ಬಿದ್ದರೆ ಈಸಲಾರದು ಹೊಳೆ. ಮಗೆ ಮಳೆ. ಮಗೆ ಮಳೆ 17/8/2025ರಿಂದ 29/8/2025 ಇರುತ್ತದೆ ಸ್ನೇಹಿತರೆ. ಮಗ ಮಳೆ ಮಗೆ ಗಾತ್ರ ಬೀಳುತ್ತದೆ. ಮಳೆ ಬಂದಷ್ಟು ಒಳ್ಳೆಯದು, ಮನೆ ಮಗ ಉಂಡಷ್ಟು ಒಳ್ಳೆಯದು ಎಂದು ಗಾದೆ ಮಾತಿದೆ ಸ್ನೇಹಿತರೆ. ಹುಬ್ಬು ಮಳೆ
ಇದು 30/8/2025 12/9/2025 ಇರುತ್ತದೆ ಸ್ನೇಹಿತರೆ. ಉಬ್ಬೆ ಮಳೆಯಲ್ಲಿ ಉಬ್ಬೆತ್ತಕ್ಕೂ ಆಗಲ್ಲ. ಉಬ್ಬೆ ಮಳೆಯಲ್ಲಿ ಮಳೆ ಉಬ್ಬುಕೊಂಡು ಬೀಳುತ್ತೆ ಎಂದು ನಮ್ಮ ಪೂರ್ವಿಕರು ಗಾದೆ ಮಾತು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಉತ್ತರ ಮಳೆ, ಇದು 13/9/2025 26/9/2025 ಮಳೆ ಇದೆ ಸ್ನೇಹಿತರೆ. ಉತ್ತರ ಮಳೆ ಬಿದ್ದರೆ ನಾಯಿಯೂ ಅನ್ನ ತಿನ್ನುತ್ತದೆ ಎಂದು ಗಾದೆ ಮಾತು ರೂಢಿಯಲ್ಲಿದೆ ಸ್ನೇಹಿತರೆ. ಹಸ್ತ ನಕ್ಷತ್ರ ಮಳೆ, ಇದು 27/9/2025 9/10/2025 ಮಳೆ ಬೀಳುತ್ತದೆ ಸ್ನೇಹಿತರೆ. ಇನ್ನು ಇದರ ಬಗ್ಗೆ ಗಾದೆ ಮಾತು, ಹಸ್ತ ಮಳೆ ಬೀಳದಿದ್ದರೆ ಎತ್ತ ತಾಯಿಯೂ ಇಟ್ಟಾಕಲ್ಲ ಎಂದು ಗಾದೆ ಮಾತು ರೂಢಿಯಲ್ಲಿದೆ ಸ್ನೇಹಿತರೆ. ಚಿತ್ತ ಮಳೆ 10/10/2025 24/10/2025 ಈ ಮಳೆ ಇದೆ ಸ್ನೇಹಿತರೆ. ಚಿತ್ತ ಮಳೆ ವಿಚಿತ್ರ ಬೆಳೆ. ಇನ್ನು ಸ್ವಾತಿ ಮಳೆ 25/10/2025 6/11/2025 ಸ್ವಾತಿ ಮಳೆ ಬೀಳುತ್ತದೆ ಸ್ನೇಹಿತರೆ. ಸ್ವಾತಿ ಮಳೆ ಬಿದ್ದರೆ ಮುತ್ತಿನ ಬೆಳೆ ಆಗುತ್ತದೆ ಎಂದು ಗಾದೆ ಮಾತು ರೂಢಿಯಲ್ಲಿದೆ ಸ್ನೇಹಿತರೆ. ವಿಶಾಖ ಮಳೆ, ಇದು 7/11/2025 18/11/2025 ಬೀಳುತ್ತದೆ ಸ್ನೇಹಿತರೆ. ವಿಶಾಖ ಮಳೆ ಬಂತೆಂದರೆ ಪಿಶಾಚಿ ಹಿಡ್ದಂಗೆ ಎಂದು ಗಾದೆ ಮಾತು ರೂಢಿಯಲ್ಲಿದೆ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಅನುರಾಧ ನಕ್ಷತ್ರ ಮಳೆ 19/11/2025 1/12/2025 ಇದೆ ಸ್ನೇಹಿತರೆ. ಅನುರಾಧ ಮಳೆ ಬಿದ್ದರೆ ನಮ್ಮ ರಾಗಿ ನಮ್ಮದು ಎಂದು ಪೂರ್ವಿಕರು ಗಾದೆ ಮಾತು ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಅನುರಾಧ ಮಳೆ ಹೋಯ್ತಂದರೆ ದೀಪ ಇಟ್ಕೊಂಡು ಹುಡುಕಬೇಕು ಮಳೆನ ಎಂದು ನಮ್ಮ ಪೂರ್ವಿಕರು ಗಾದೆನೂ ಹೇಳಿದ್ದಾರೆ ಸ್ನೇಹಿತರೆ. ಮಳೆಯ ನಕ್ಷತ್ರಗಳು ಮತ್ತು ಅದರ ಕಾಲಾವಧಿ ಬಗ್ಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಬೇಕಾದಲ್ಲಿ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.